ಇದು ನಿಮ್ಮ ಪರ್ವ ಟಿವಿಯ ಸ್ಪೆಷಲ್ ಸ್ಟೋರಿ. ನಮಸ್ಕಾರ ಸ್ನೇಹಿತರೆ, ಪರ್ವ ಟಿವಿಗೆ ಸ್ವಾಗತ. ಉನ್ನತ ಹುದ್ದೆಯಲ್ಲಿದ್ದರೂ ಗುರುಗಳಿಗೆ ತಲೆಬಾಗಿ ಪಾದ ಮುಟ್ಟಿ ನಮಿಸಿದ್ರು, ಪೇಟ ತೊಡಿಸಿ ಸನ್ಮಾನಿಸಿ ನಳಪಾಕ ಹೊಣಬಡಿಸಿ ಸಂಭ್ರಮಿಸಿದ್ರು. ಮಕ್ಕಳಂತೆ ಕುಣಿದು ಕುಪ್ಪಳಿಸಿದ ಅಧ್ಯಾಪಕರು. ಹೌದು, ಇಂಥದ್ದೊಂದು ಅಪರೂಪದ ಗುರು ಶಿಷ್ಯರ ಸಮ್ಮಿಲನ ಇದೇ ಶನಿವಾರ ಮತ್ತು ಭಾನುವಾರ ಅಂದರೆ ಜುಲೈ 27 ಮತ್ತು 28ರಂದು ಬೆಂಗಳೂರು ಸಮೀಪದ ರೆಸಾರ್ಟ್ ಒಂದರಲ್ಲಿ ಅದ್ಧೂರಿಯಾಗಿ ನಡೆಯಿತು. ಬರೋಬ್ಬರಿ 25 ವರ್ಷಗಳ ಬಳಿಕ ಅಲ್ಲಿ ವಿಭಿನ್ನ, ವಿಶೇಷ ಮತ್ತು ವಿಸ್ಮಯ ವಾತಾವರಣ ನಿರ್ಮಾಣವಾಗಿತ್ತು. ಶನಿವಾರ 11 ಗಂಟೆ ವೇಳೆಗೆ ನೂರಾರು ಹಳೆಯ ವಿದ್ಯಾರ್ಥಿಗಳು ಜಮಾಯಿಸಿ ಗುರುಗಳ ಆಗಮನಕ್ಕೆ ಕಾದು ನಿಂತಿದ್ದರು. ವೃತ್ತಿ ಜೀವನ ಮುಗಿಸಿ ನಿವೃತ್ತ ಜೀವನ ಆರಂಭಿಸಿದ ಗುರುಗಳ ಆಗಮನ ಆರಂಭವಾಯಿತು. ಕಾರ್ಯಕ್ರಮಕ್ಕೆ ಆಗಮಿಸಿದ ಗುರುಗಳು ಶಿಷ್ಯಂದಿರು ಹಾಗೂ ಕಾರ್ಯಕ್ರಮದ ಸ್ಥಳದಲ್ಲಿನ ವೈಭೋಗ ಕಂಡು ಪುಳಕಿತರಾದರು. ಮತ್ತೊಂದೆಡೆ ಹಳೆಯ ವಿದ್ಯಾರ್ಥಿಗಳ ದಂಡು ಆಗಮಿಸುತ್ತಲೇ ಇತ್ತು. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಹಂತ ನಮ್ಮ ಕೈಯ ಹಿಡಿಯುತ್ತ ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಗುರವೇ ನಮಃ, ಗುರವೇ ನಮಃ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ ಸುತ್ತ, ಅವತಾರ ನಾನಾ ರೂಪವೋ. ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ. ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಈಗೋ ಮೆಚ್ಚಿನ ಕಲಿಗಳೇ. ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ, ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ. ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು. ಇತಿಹಾಸದಲ್ಲಿ ಆದ ತಪ್ಪು ತಿಳಿಸುತ್ತಾ ನಮ್ಮೆಲ್ಲ ನಾಳೆ ರೂಪಿಸೋ ಋಷಿಗಳೇ. ಭೂಗೋಳದಲ್ಲಿ ಕಕ್ಷೆಯಲ್ಲಿ ತುಂಬಿದ
ಜ್ಞಾನ ತಿಳಿಸಿದ ಹಿರಿಯರೇ ಮಾನವ ಲೋಕಕ್ಕೆ ಸತ್ಯದ ಶಾಂತಿಯ ಸ್ನೇಹದ ಪ್ರೀತಿಯ ಮಾರ್ಗದರ್ಶಿ ಮಾರ್ಗಸೂಚಿ ಗುರುವೇ. 100 ಜನುಮ ಗುರು ಋಣವು ತೀರೋಲ್ಲ. ನಮೋ ನಮ ಗುರುಗಳೇ. ಗುರವೇ ನಮಃ ಗುರವೇ ನಮಃ. ಗುರವೇ ನಮಃ ಗುರವೇ ನಮಃ. ಮಧ್ಯಾಹ್ನದ ಊಟದ ಸಮಯ ಆಗಿದ್ದರಿಂದ ಬಾಡೂಟ ಸಿದ್ಧವಾಗಿತ್ತು. ಮುದ್ದೆ ಮಾಂಸದ ಊಟ ಸವಿದ ಬಳಿಕ 50ಕ್ಕೂ ಹೆಚ್ಚು ಗುರುಗಳಿಗೆ ಆತ್ಮೀಯ ಗೌರವ ಸಮರ್ಪಣೆ ಮಾಡಲಾಯಿತು. ನಂತರ 25 ವರ್ಷಗಳ ಹಿಂದೆ ಬೆದರಿಸಿ ಬೈದು ಮುಗಿದು ಉಪ್ಪಿನಕಾಯಿ ಹಾಕುತ್ತಿದ್ದ ಗುರುಗಳು ತಮ್ಮ ಪ್ರೀತಿಯ ಶಿಷ್ಯ ವರ್ಗ ತಮ್ಮೆತ್ತರಕ್ಕೆ ಬೆಳೆದಿದೆ, ಮಾತ್ರವಲ್ಲ ತಮಗಿಂತ ಉನ್ನತ ಸ್ಥಾನ ಅಲಂಕರಿಸಿದೆ, ತನ್ಮೂಲಕ ನಮ್ಮ ಹೆಸರನ್ನ ಹಲವೆಡೆ ಪಸರಿಸುತ್ತದೆ ಎಂಬ ಸಂಭ್ರಮದಲ್ಲಿ ತೇಲಿದರು. ಗುರು ಬ್ರಹ್ಮ ಗುರು ವಿಷ್ಣು ಗುರು ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ. ಸಮರಿ ಗೊತ್ತಾ ನಿಮ್ಮಂತ ಮೇಷ್ಟ್ರೆ ಬೇಕು ನಮ್ಮೆಲ್ಲರ ಬಾಳಗಾರಿಗೆ. We miss all the fun, we miss all the joy, we miss you. We miss all the fun, we miss all the joy, we miss you. ಸಂಸ್ಕೃತ್ ಲೆಕ್ಚರರ್ ಜುಟ್ಟಿನಲ್ಲಿ ಚೇಳು ಕಟ್ಟಿದ್ದು, ಹಿಂದಿ ಟೀಚರ್ ಚೇರಿಗೆಲ್ಲ ಗಮ್ಮು ಹಾಕಿದ್ದು, ಇಂಗ್ಲಿಷ್ ಮೇಡಂ ಸ್ಕೂಟಿ ಟೈರ್ ಪಂಚರ್ ಮಾಡಿದ್ದು, ಪ್ರಿನ್ಸಿಪಾಲರನ್ನ ಟಾಯ್ಲೆಟ್ ಅಲ್ಲಿ ಕೋಳಿ ಹಾಕಿದ್ದು, ಕ್ಯಾಂಟೀನ್ನಲ್ಲಿ ರ್ಯಾಗಿಂಗ್ ಮಾಡಿದ್ದು, ಎಕ್ಸಾಮ್ ಹಾಲಲ್ಲಿ ಪಟಾಕಿ ಇಟ್ಟಿದ್ದು, ಹುಡುಗಿರ ಹಾಸಿಗೆ ರಾಕೆಟ್ ಹೊಡೆದದ್ದು, ಬ್ಲಾಕ್ ಬೋರ್ಡ್ ಅಲ್ಲಿ ಲವ್ ಲೆಟರ್ ಬರೆದದ್ದು. ಬಾಲವಿಲ್ಲದೆ ಕೋಟಿ ಚೇಷ್ಟೆ ಮಾಡಿದ ನಾವು ಅದನ್ನು ಮನಸ್ಸಿನಲ್ಲಿ ಇಡದೆ ಮನ್ನಿಸಿ ನೀವು. ಕ್ಷಮಿಸೋದೇಕೆ ಇಂಥ ನೆನಪು ಬೇಕು ಬಾಳಲಿ, ನಾವು ಆಡಿದ ಆಟ ತಾನೆ ಗೋಲ್ಡನ್ ಲೈಫ್ ನಲ್ಲಿ. We miss all the fun, we miss all the joy, we miss you. We miss all the fun, we miss all the joy, we miss you. ಹಿಸ್ಟರಿ ಗೊತ್ತಾ ಚಾಮಯ್ಯ ಮೇಷ್ಟ್ರೆ ಬೇಕು ನಾಗರ ಹಾವು ರಾಮಾಚಾರಿಗೆ.
ಮೊದಲು ಕಲಿತು ಮಾತೃಭಾಷೆಯಲ್ಲಿ ಅಪ್ಪ ಕಲಿಸೋ ಆಸರೆಯ ಅಂಬೆಗಾಲಲಿ ಸ್ಲೇಟು ಬಳಪ ಹಿಡಿದು ತಿದ್ದಿ ಬುದ್ಧಿಯ ಮೇಲೆ ಗುರುವೇ ದೇವರನ್ನು ಜ್ಞಾನ ಮೊಳೆಯಿತಲ್ಲವೇ ಅನ್ನ ಕೊಡೋ ರೈತರಿಗೆ ಜೈ ಜೈ ಊಟಕ್ಕೆ ಮುಂಚೆ ಮುಗಿಯೋ ನೀ ಕೈ ನಮ್ಮನ್ನು ಕಾಯೋ ಯೋಧನೆ ಗ್ರೇಟು ಮಲಗೋಕ್ಕೆ ಮುಂಚೆ ಹೊಡೆಯೋ ಸೆಲ್ಯೂಟು ಭಯ ನಯ ವಿನಯದ ಶ್ರದ್ಧೆ ನಿಮಗಿದ್ದರೆ ಸತ್ಯ ಜೊತೆಗಿದ್ದರೆ ಅಡು ಕನ್ನೊದ್ದರೆ ಗುರು ಗುರಿ ಇದ್ದ ಸರಿದಾರಿ ನಿಮಗಿದ್ದರೆ ಪ್ರತಿ ಸಲ ನಾವು ಕಲಿಯೋಕೆ ಮನಸ್ಸಿದ್ದರೆ ಎಲ್ಲ ಒಕ್ಕಟ್ಟು ನಿಮ್ಮಲ್ಲಿ ತುಂಬಿದ್ದರೆ ಈ ದೇಶಕ್ಕೆ ತೊಡೆ ತಟ್ಟಿ ನೀವೆತ್ತರೆ We miss all the fun, we miss all the joy, we miss you. We miss all the fun, we miss all the joy, we miss you. We miss all the fun, we miss all the joy, we miss you. ಈ ಅಪರೂಪದ ಕಾರ್ಯಕ್ರಮವನ್ನು ಕಾಲೇಜಿನ ನಿವೃತ್ತ ಪ್ರಾಂಶುಪಾಲ ಪ್ರೊಫೆಸರ್ ಟಿ.ವಿ. ಹನುಮಪ್ಪ ಜ್ಯೋತಿ ಬೆಳಗಿಸಿ ಉದ್ಘಾಟಿಸಿದರು. ವಾಗ್ಮಿ ಡಾಕ್ಟರ್ ಸಿ.ಪಿ. ನಾಗರಾಜ ಉದ್ಘಾಟನಾ ಭಾಷಣ ಮಾಡಿದರು. ಅವರಲ್ಲದೆ ಇನ್ನೂ ಹಲವು ಗುರುಗಳು ತಮ್ಮ ಅಭಿಮಾನದ ನುಡಿಗಳನ್ನು ಪ್ರಸ್ತುತಪಡಿಸಿ ಶಿಷ್ಯಂದಿರ ಪ್ರೀತಿಗೆ ಕರಗಿದರು. ಆ ಸಂಭ್ರಮದ ಬಹುತೇಕ ಝಲಕ್ಗಳು ಇಲ್ಲಿವೆ. ನಡಿಗೆ ಕಟ್ಟೆ ಮೇಲೆ ನಿಂತು ಕಲಿತ ಭಾರತೀಯ ಕಾಲೇಜಿಂದ ಕಾಮಧೇನುವಿನಲ್ಲಿ ಕಲಿತ ಎಲ್ಲ ಸಜ್ಜನ ಸನ್ಮಿತ್ರರು ವೇದಿಕೆಯ ಕಾರ್ಯಕ್ರಮ ಸುಸಂಪನ್ನಗೊಳ್ಳುವವರೆಗೆ ನಾನು ಮತ್ತು ಸಹೋದರಿ ಮೆಣಸಗೆರೆ ರಾಜಪ್ಪ ಶೋಭಾ ಕಾರ್ಯಕ್ರಮವನ್ನು ಸುಸಂಪನ್ನಗೊಳಿಸುವಂತ ಜವಾಬ್ದಾರಿಯನ್ನು ಹೊತ್ತಿದ್ದೇವೆ. ಅಸಂಗತಗಳಾಗಲಿ ಹಾಗೆಯೇ ನಿಮ್ಮಲ್ಲಿ ವಿನಮ್ರವಾಗಿ ವಿನಂತಿ ಮಾಡ್ತಾ, ಬಂಧುಗಳೇ, ಇಳೆಯೊಡನೆ ಮಳೆಯ ಅನುಸಂಧಾನವಾಗಿ ಪ್ರಕೃತಿ ಪಲ್ಲವಿಸ್ತಾ ಇದೆ, ಜಲಾಶಯಗಳು ಜೇಂಕರಿಸ್ತಾ ಇವೆ, ನದಿಗಳು ನಿನಾದ ಮಾಡುತ್ತಾ ಬೋರ್ಖರೆಯುತ್ತಿವೆ, ಜಲಪಾತವಂತೂ ಮೇಘದಿಂದ ಕ್ಷೀರವೇ ಗಡಗಿಳಿದಿದೆಯೋ ಇನ್ನಷ್ಟರ ಮಟ್ಟಿಗೆ ಆಲ್ಮರೆಯನ್ನ ಸುರಿಸುತ್ತಿವೆ. ಎಂಥ ಸುಂದರ ವಾತಾವರಣ, ಎಂಥ ಅನನ್ಯ ಅಮೋಘ ವಾತಾವರಣ, ಸುತ್ತ ದಟ್ಟವಾದ ಹಸಿರು, ಶೃಂಗಾರಗೊಂಡ ಫಲಕಗಳ ನಡುವೆ ಇಂಥ ಒಂದು ಸುಸಂಪನ್ನವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡಿದ ಆಯೋಜಕರಿಗೆ ಮೊದಲು ಜೋರು ಚಪ್ಪಾಳೆಯ ಮೂಲಕ ನಮ್ಮೆಲ್ಲರ ಪ್ರೀತಿಪೂರ್ವಕ ಗೌರವಗಳನ್ನು ಸಲ್ಲಿಸೋಣ. ಪ್ರತಿಯೊಬ್ಬ ಪ್ರಾಜ್ಞರು ಪ್ರಜ್ಞಾವಂತರಿಗೂ ನನ್ನ ಪ್ರೀತಿಪೂರ್ವಕ ಪ್ರಣಾಮಗಳು. ಸಂತ ಕಬೀರರು ಒಂದು ಮಾತನ್ನು ಹೇಳ್ತಾರೆ, ಗುರು ಮತ್ತು ಗೋವಿಂದ ಎನ್ನ ಮುಂದಿರೆ ನನ್ನ ಪ್ರಥಮ ಪ್ರಣಾಮಗಳನ್ನ ಯಾರಿಗೆ ಅರ್ಪಿಸಲಿ ಅನ್ನುವಂತಹ ದ್ವಂದ್ವ ನನ್ನಲ್ಲಿ ಉದ್ಭವಿಸಿದಾಗ ಗೋವಿಂದನೆಡೆಗೆ ದಾರಿ ತೋರಿದ ಶ್ರೀ ಗುರುವಿಗೆ ಮೊದಲು ನನ್ನ ಪ್ರಣಾಮಗಳನ್ನು ಅರ್ಪಿಸುವೆ ಅಂತ. ಹಾಗೆ ಎಲ್ಲ ಗುರುಗಳಿಗೂ ಪ್ರಥಮ ಪ್ರಣಾಮಗಳನ್ನು ಅರ್ಪಿಸಿ ಅವರ ಅನುಮತಿಯ ಮೇರೆಗೆ ಕಾರ್ಯಕ್ರಮವನ್ನು ಆರಂಭಿಸೋಣ. ಆಧುನಿಕ ಭಾರತದ ರಾಜಕೀಯ ಆಗಸದಲ್ಲಿ ರಾರಾಜಿಸುವ ರಜತ ತಾರೆ ಭಾರತ ದೇಶ ಕಂಡ ಸುಶಿಕ್ಷಿತ, ಸರಳತೆ, ಸಜ್ಜನಿಕೆ, ಸಂಸ್ಕಾರವಂತ, ಸಂಭಾವಿತ ಬೆರಳೆಣಿಕೆಯ ರಾಜಕಾರಣಿಗಳಲ್ಲಿ ಕೀರ್ತಿಶೇಷರಾದ ಶ್ರೀ ಜಿ ಮಾದೇಗೌಡರು ಒಬ್ರು. ಅವರ ದೂರದೃಷ್ಟಿಯ ಫಲ ಭಾರತೀ ನಗರದಲ್ಲಿ ಹೆಮ್ಮರವಾಗಿ ನಿಂತಿರುವ ಭಾರತೀ ವಿದ್ಯಾಸಂಸ್ಥೆ. ನಮ್ಮ ಹಿಂದಿನ ಪೀಳಿಗೆಯ ನಮ್ಮ ತಂದೆ ತಾಯಿ ಆ ಥರದವ್ರನ್ನ ನಾವು ಪ್ರಶ್ನಿಸಿದಾಗ ಎಲ್ಲಿವರೆಗೆ ನೀವು ಓದಿದ್ದೀರಿ ಅಂದಾಗ ಅವ್ರು ಹೇಳೋದು 4ನೇ ಕ್ಲಾಸು ಅಥವಾ 7ನೇ ಕ್ಲಾಸು ಅಂತ ಹೇಳೋರು. ಯಾಕೆ ನಿಮ್ಮ ಎಜುಕೇಶನ್ನ ಮುಂದುವರಿಸಲಿಲ್ಲ ಅಂದರೆ ಅವರು ಹೇಳ್ತಿದ್ದಿದ್ದು ಒಂದೇ ಮಾತು, ನಮ್ಮೂರಲ್ಲಿ ಇದ್ದಿದ್ದು ಅಷ್ಟೇ ಅಂತ. ಬಹುಶಃ ಭಾರತೀ ಕಾಲೇಜಿನಲ್ಲಿ ಜಿ ಮಾದೇಗೌಡರು ಭಾರತೀ ವಿದ್ಯಾಸಂಸ್ಥೆಯನ್ನ ಕಟ್ಟದಿದ್ರೆ ಇದು ಮರುಕಳಿಸ್ತಿತ್ತೇನೋ ಅಂತ ನಾನು ಭಾವಿಸ್ತೀನಿ. ಭಾರತೀ ನಗರದಲ್ಲಿ ವಿದ್ಯಾಸಂಸ್ಥೆಯನ್ನ ಪ್ರಾರಂಭಿಸಿದ ಮಾದೇಗೌಡರದು ಒಂದು ತೂಕ ಆದ್ರೆ, ನಾಡಿನ ವಿವಿಧೆಡೆಗಳಿಂದ ತಮ್ಮ ಪ್ರಖರ ಪಾಂಡಿತ್ಯ ತುಂಬಿದ ಬದ್ಧತೆಯಿಂದ ಕೂಡಿದ ಸಂಪನ್ಮೂಲ ವ್ಯಕ್ತಿಗಳಾದ ಗುರುಗಳು ಈ ಸಂಸ್ಥೆಯ ಕೀರ್ತಿ ಪತಾಕೆಯನ್ನ ತಮ್ಮ ಲಕ್ಷಾಂತರ ಶಿಷ್ಯರ ಮೂಲಕ ಪ್ರಪಂಚದಾದ್ಯಂತ ಪಸರಿಸಿದ್ದಾರೆ. ಮೆರೆಯಲು ಬಯಸದೆ
ಮರೆಯಲ್ಲೇ ಉಳಿದು ಮರೆಯದಂತ ಸೌರಭವನ್ನು ಸೂಸುವುದರಲ್ಲೇ ಕೃತಾರ್ಥವನ್ನು ಪಡೆಯುವ ವನಸುಮದಂತೆ ಸ್ವಾರ್ಥದ ಲವಲೇಶವೂ ಇಲ್ಲದೆ ಮನ್ನಣೆಯ ದಾಹವಿಲ್ಲದೆ ವಿದ್ಯಾರ್ಥಿಗಳ ಒಳಿತಿಗಾಗಿ ಸೇವೆಯಲ್ಲಿ ತೊಡಗಿ ತಮ್ಮ ಜೀವನವನ್ನ ಸಾರ್ಥಕತೆಯೆಡೆಗೆ ಕೊಂಡೊಯ್ದು ಹರಸಿ ಹಾರೈಸಿದ ಭಾರತಿ ಕಾಲೇಜಿನ ಎಲ್ಲ ಗುರುಗಳಿಗೂ ಸನ್ಮಾನಿಸುವ ಈ ಸುಂದರವಾದ ಸಾರ್ಥಕ ಸಮಾರಂಭ ಸುಗಮವಾಗಿ ಸಾಗಲಿ ಎಂದು ಪ್ರಾರ್ಥಿಸೋದಕ್ಕೆ ನಿಮ್ಮ ಮುಂದೆ ಕಾಲೇಜಿನ ಹಿರಿಯ ವಿದ್ಯಾರ್ಥಿ GN ಉಮೇಶ್. ಜಯ ದೇವ ಶ್ರೀ ಗಣಪತಿರಾಯ, ಜಯ ದೇವ ಶ್ರೀ ಗಣಪತಿರಾಯ, ಜಯಕಾರಕ ಭಯಹಾರಕ ಓಂಕಾರಕಾಯ, ಜಯ ದೇವ ಶ್ರೀ ಗಣಪತಿರಾಯ. ಮೇಲೆ ಆಸೀನರಾಗಿರುವಂತಹ ಎಲ್ಲ ಗುರುವೃಂದದವರೇ, ವೇದಿಕೆಯ ಮುಂಭಾಗ ಇರುವಂತಹ ಎಲ್ಲ ಗುರು ಹಿರಿಯರೇ, ಎಲ್ಲ ಹಿರಿಯ ಮತ್ತು ಕಿರಿಯ ಸಹಪಾಠಿ ಮಿತ್ರರೇ, ಗುರು ಬ್ರಹ್ಮ, ಗುರು ವಿಷ್ಣು, ಗುರುದೇವೋ ಮಹೇಶ್ವರ ಎನ್ನುವ ಹಾಗೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಗುರುವಿಗೆ ನೀಡಿರುವಂತಹ ಸ್ಥಾನ ಅಪಾರ. ಇಂತಹ ಸಂದರ್ಭದಲ್ಲಿ ನಮ್ಮ ಭಾರತೀ ಕಾಲೇಜಿನ ವತಿಯಿಂದ ಏನಿವತ್ತು ಗುರುವಂದನೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ, ಸಾಮಾನ್ಯವಾಗಿ ಒಂದು ಮಾತನ್ನ ತಿಳಿಸ್ತಾರೆ. ಗುರುವಿನ ಗುಲಾಮನಾಗುವ ತನಕ ದೊರೆಯದಯ್ಯ ಮುಕುತಿ ಎಂಬುವಂತಹ ಘೋಷವಾಕ್ಯವನ್ನ ನಾವೆಲ್ಲರೂ ಕೂಡ ಮನಗಂಡಿದ್ದೇವೆ. ಭಾರತೀಯ ಸಮಾಜದಲ್ಲಿ ಅನುಚಾನವಾಗಿ ಬೆಳೆದುಕೊಂಡು ಬಂದಿರುವಂತಹ ಇಂಥ ಸಂಸ್ಕೃತಿಯು ಗುರುವಿನ ಅರ್ಥ ಮತ್ತು ಸ್ಥಾನದ ಬಗ್ಗೆ ಬಹಳ ಮೌಲ್ಯವನ್ನ ಸಾಧರಿಸಿಬಿಡುತ್ತದೆ. ಆ ಕಾರಣಕ್ಕಾಗಿಯೇ ಗುರುಕುಲ ಪದ್ಧತಿಯಿಂದ ಇಂದಿನವರೆಗೂ ಕೂಡ ಗುರುವಿನ ಸ್ಥಾನ ಅವಿಚ್ಛಿನ್ನವಾಗಿ ಮುಂದುವರೆದುಕೊಂಡು ಬಂದಿದೆ. ಕೇವಲ ಉಸಿರಾಡುವ ಬೊಂಬೆಯಾಗಿ ತಾಯಿಯ ಮಡಿಲಿಂದ ಬಂದ ನಾವುಗಳು ಮಾನವರಾಗಿ ರೂಪುಗೊಳ್ಳುವುದೇ ಶಿಕ್ಷಕರ, ಗುರುಗಳ ಮಾರ್ಗದರ್ಶನ ಹಾಗೂ ಬೋಧನೆಯಿಂದ. ಅರೆಸೊತ್ತಿಗೆಯ ಕಾಲದಿಂದಲೂ ಅರೆಮನೆಗೂ ಗುರುಮನೆಗೂ ನಿಕಟವಾದ ಸಂಪರ್ಕವಿರುವುದನ್ನ ನಾವೆಲ್ಲ ತಿಳಿದಿದ್ದೇವೆ. ಸಾಮ್ರಾಟನು ಸಹ ಗುರುವಿಗೆ ಶಿರಬಾಗಿ ನಮಿಸಿ ಅವರ ಸಲಹೆ ಮತ್ತು ಮಾರ್ಗದರ್ಶನದಂತೆ ನಡೆಯುತ್ತಿದ್ದುದನ್ನು ಗಮನಿಸಿದಾಗ ಗುರುವಿನ ಮಹತ್ವ ಮನದಟ್ಟಾಗುತ್ತದೆ. ಬದಲಾದ ಕಾಲಘಟ್ಟದಲ್ಲಿಯೂ ಸಹ ತಂದೆ, ಮಕ್ಕಳ ಹಾಗೂ ಗುರು ಹಿರಿಯರ ನಡುವಿನ ಗೌರವದ ಗೆರೆ ತನ್ನ ಸ್ಥಾನವನ್ನು ಸ್ಥಿರವಾಗಿ ಉಳಿಸಿಕೊಂಡಿದೆ. ಸಮಾಜದಿಂದ ಸರ್ವಸ್ವವನ್ನು ಪಡೆಯುವ ನಾವು ಮರಳಿ ತೆರಳುವ ಮುನ್ನ ಋಣಮುಕ್ತರಾಗಬೇಕಾಗುತ್ತದೆ. ಗುರು ಋಣವನ್ನ ಅವರ ಮಾರ್ಗದಲ್ಲಿ ನಡೆದು ಅವರಿಗೆ ಸಂತೋಷವಾಗಿ ನಡೆದುಕೊಳ್ಳುವುದರ ಮೂಲಕ ತೀರಿಸಬೇಕೇ ವಿನಃ ಬೇರೆಯ ಯಾವುದೇ ರೀತಿಯ ಋಣಮುಕ್ತರಾಗುವುದಕ್ಕೆ ಅದಕ್ಕಿಂತಹ ಉತ್ತಮವಾದಂತಹ ವಿಧಾನ ಇರುವುದಿಲ್ಲ. ಇಂತಹ ಒಂದು ಸಾರ್ಥಕ ಗಳಿಗೆಯಲ್ಲಿ ಪೂಜ್ಯ ಗುರುಗಳನ್ನ ಸ್ವಾಗತಿಸುವ ಸುಯೋಗ ನನಗೆ ಅತೀವ ಆನಂದವನ್ನ ಉಂಟು ಮಾಡುತ್ತಿದೆ. ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ನಾನು ವೇದಿಕೆ ಮೇಲಿರುವ ನಮ್ಮ ಹಿರಿಯ ಗುರುಗಳು, ನಿವೃತ್ತ ಪ್ರಾಂಶುಪಾಲರು ಆದಂತಹ ಪ್ರೊಫೆಸರ್ ಟಿ ಹನುಮಪ್ಪರವರನ್ನ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ವೇದಿಕೆ ಮೇಲಿರುವಂತಹ ಮತ್ತೋರ್ವ ಹಿರಿಯ ಪ್ರಾಂಶುಪಾಲರು, ಗುರುಗಳು ಆದಂತಹ ಪ್ರೊಫೆಸರ್ ಸಿ ಚೆನ್ನಯ್ಯರವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ವೇದಿಕೆ ಮೇಲೆ ಆಸೀನರಾಗಿರುವಂತಹ ಮತ್ತೊಬ್ಬ ನಿವೃತ್ತ ಪ್ರಾಧ್ಯಾಪಕರಾದಂತಹ ಪ್ರೊಫೆಸರ್ HP ಬಸಪ್ಪರವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. ಡಾಕ್ಟರ್ CP ನಾಗರಾಜರವರನ್ನು ಸಹ ಈ ಸಂದರ್ಭದಲ್ಲಿ ವೇದಿಕೆಯಲ್ಲಿ ಸ್ವಾಗತವನ್ನ ಕೋರುತ್ತೇನೆ. ವೇದಿಕೆ ಮೇಲಿರುವಂತಹ ಪ್ರೊಫೆಸರ್ H ಲಿಂಗಯ್ಯರವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ನನ್ನ ವೈಯಕ್ತಿಕವಾಗಿ ಸ್ವಾಗತವನ್ನ ಕೋರುತ್ತೇನೆ. PK ನಾಗರಾಜರವರು ಸಹ ಈ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರನ್ನು ಸಹ ನಾನು ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. ವೇದಿಕೆಯಲ್ಲಿರುವ ಮತ್ತೊಬ್ಬ ಅಧ್ಯಾಪಕರಾದಂತಹ ಪ್ರೊಫೆಸರ್ ನಾಗರಾಜರವರನ್ನು ಸಹ ಈ ಸಂದರ್ಭದಲ್ಲಿ ತಮ್ಮೆಲ್ಲರ ಪರವಾಗಿ ಸ್ವಾಗತಿಸುತ್ತೇನೆ. KL ಶಂಕರಲಿಂಗೇಗೌಡರವರು ಸಹ ವೇದಿಕೆಯಲ್ಲಿ ಅಲಂಕರಿಸಿದ್ದಾರೆ. ಅವರಿಗೂ ಸಹ ನನ್ನ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನ ಕೋರುತ್ತೇನೆ. ಹಾಗೆಯೇ ಡಾಕ್ಟರ್ ಚಂದೇಗೌಡರವರು ಸಹ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಸಹ ನಾನು ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯಲ್ಲಿರುವಂತಹ ಶ್ರೀ ನಾಗರಾಜರ ಸರ್ ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಶ್ರೀ ಪುಟ್ಲಿಂಗಯ್ಯ ಸರ್ ಅವರು ಕೂಡ ನಿವೃತ್ತ ಪ್ರಾಂಶುಪಾಲರು, ಅವರು ಕೂಡ ವೇದಿಕೆಯನ್ನು ಅಲಂಕರಿಸಿದ್ದಾರೆ. ಅವರಿಗೂ ಸಹ ಸ್ವಾಗತವನ್ನು ಕೋರುತ್ತೇನೆ. ವೇದಿಕೆಯ ಮುಂಭಾಗ ಇರುವಂತಹ
ಶ್ರೀ ನಂಜೇಗೌಡರು ಸರ್ ಅವರನ್ನು ಸಹ ತಮ್ಮೆಲ್ಲರ ಪರವಾಗಿ ಹಾಗೂ ವೈಯಕ್ತಿಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೆಯೇ ಸಾಕಷ್ಟು ನಮ್ಮ ಹಿರಿಯ ಉಪನ್ಯಾಸಕ ಗುರುಗಳು ಇಲ್ಲಿ ಹಾಜರಿದ್ದು ಎಲ್ಲರನ್ನೂ ಸಹ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಹೃದಯದಿಂದ ಸ್ವಾಗತವನ್ನು ಕೋರುತ್ತೇನೆ. ಮಾನ್ಯ ವೆಂಕಟರೆಡ್ಡಿ ಸರ್ ಅವರು, ಪುಟ್ಲಿಂಗಯ್ಯರವರು, ಎಸ್ ನಾಗರಾಜರವರು, SP ನಾಗರಾಜರವರು, ಪ್ರೊಫೆಸರ್ T ನಾಗೇಂದ್ರರವರು, KP ದೊರೆಸ್ವಾಮಿರವರು, ಕೆಂಪೇಗೌಡರವರು, ರಾಜಣ್ಣರವರು, SP ಗೌಡರವರು, ಶ್ರೀ ಅನಂತ್ ಕುಮಾರ್ ಅವರು, ಅರವಿಂದ್ ರವರು, ಶ್ರೀ ರಾಜೇಗೌಡರವರು, ಪ್ರೊಫೆಸರ್ D ದೇವೇಗೌಡರವರು, ಪ್ರೊಫೆಸರ್ T ರಾಮಚಂದ್ರೇಗೌಡರವರು, ನಿವೃತ್ತ ಪ್ರಾಂಶುಪಾಲರು ಶ್ರೀ M ಶಿವಣ್ಣರವರು, ಶ್ರೀಮತಿ ಗೀತಾಕುಮಾರಿರವರು, ಪ್ರೊಫೆಸರ್ ಮಾಯಿಗೌಡರವರು, ಮಾ ರಾಮಕೃಷ್ಣರವರು, RC ದೇವರಾಜ್ರವರು, BS ಬೋರೇಗೌಡರವರು, C ಸುಬ್ಬೇಗೌಡರವರು, ಶಿವಲಿಂಗೇಗೌಡರವರು, MP ಮಹಾದೇವಪ್ಪರವರು, ನಾಗೇಂದ್ರ ಅವರವರು, N ಜಯರಾಮರವರು, ಜಯರಾಮೇಗೌಡರವರು, ಮಲ್ಲಿಕಾರ್ಜುನವರು, ಜವರೇಗೌಡರವರು, ಬಾಬು ವಿಠಲ್ರವರು, ಡಾಕ್ಟರ್ ವೆಂಕಟಪ್ಪ ಕೂಡೂರವರು, ಸತ್ಯಕುಮಾರ್ ಅವರು, ಶಿವಲಿಂಗೇಗೌಡರವರು, ಶಿವರಾಮಯ್ಯರವರು, ದಾಸೇಗೌಡರವರು, ಪ್ರೊಫೆಸರ್ S ರೇವಣ್ಣರವರು, ಮಹಾದೇವ ಸ್ವಾಮಿರವರು, ಮಂಜುನಾಥ್ ರವರು, ಚಿನ್ನಸ್ವಾಮಿರವರು, ಪುಟ್ಟಸ್ವಾಮಿಗೌಡರವರು ಹಾಗೂ ಇತರ ಎಲ್ಲ ಗುರು ಹಿರಿಯರನ್ನು ಕೂಡ ಈ ಕಾರ್ಯಕ್ರಮಕ್ಕೆ ನಾನು ಅತ್ಯಂತ ಪ್ರೀತಿಯಿಂದ ಗೌರವಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ವೇದಿಕೆ ಮುಂಭಾಗಿರುವಂತಹ ಶ್ರೀಮತಿ BL ರಾಗಿಣಿ ಮೇಡಮ್ ರವರನ್ನು ಸಹ ವೈಯಕ್ತಿಕವಾಗಿ ಹಾಗೂ ತಮ್ಮೆಲ್ಲರ ಪರವಾಗಿ ಸ್ವಾಗತವನ್ನು ಕೋರುತ್ತೇನೆ. ಮಿತ್ರರೇ, ಹಾಗೆಯೇ ಸಾಕಷ್ಟು ಪ್ರೀತಿ ಅಭಿಮಾನದಿಂದ ತಾವೆಲ್ಲರೂ ಕೂಡ ನಮ್ಮ ಗುರುಗಳನ್ನ ನೋಡಬೇಕು, ಅವ್ರ ಜೊತೆ ಈ ಒಂದು ಕಾರ್ಯಕ್ರಮದಲ್ಲಿ ನಾವು ಕೂಡ ಪಾಲ್ಗೊಂಡು ಅವರ ಜೊತೆ ಒಂದು ಸಮ್ಮಿಲನ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕು ಅನ್ನುವಂಥ ಉದ್ದೇಶದಿಂದ ಈ ರಾಜ್ಯದ ಬೇರೆ ಬೇರೆ ಭಾಗಗಳಿಂದ ತಾವೆಲ್ಲರೂ ಕೂಡ ಆಗಮಿಸಿದ್ದೀರಾ. ತಮ್ಮೆಲ್ಲರೂ ಕೂಡ ತನ್ನ ವೈಯಕ್ತಿಕವಾಗಿ ಮತ್ತು ಈ ಭಾರತೀಯ ವಿದ್ಯಾಸಂಸ್ಥೆಯ ಪರವಾಗಿ ನಾನು ಹೃತ್ಪೂರ್ವಕವಾದಂತಹ ಸ್ವಾಗತವನ್ನು ಕೋರಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಧನ್ಯವಾದಗಳು. ಥ್ಯಾಂಕ್ ಯು. ನನಗೆ ತುಂಬ ಗಂಭೀರವಾಗಿ ಭಾಷಣ ಪ್ರಾರಂಭ ಮಾಡೋ ಬದಲು ತಮಾಷೆಯಾಗಿ ಆದರೆ ನಿಜವಾಗೂ ಹೇಳ್ತಾ ಇದ್ದೇನೆ. 1969ರಲ್ಲಿ ಭಾರತಿ ಕಾಲೇಜು ಪ್ರಾರಂಭ ಆಯಿತು. ನಾನು 1972ರಲ್ಲಿ ಕನ್ನಡ ಅಧ್ಯಾಪಕನಾಗಿ ಅಲ್ಲಿ ಹೋದೆ. ಆಗ ಕಾಲ್ಮುದ್ದು ದೊಡ್ಡ ಹೆಂಗಿತ್ತು ಅಂದರೆ ಒಂದು ಸರಿಯಾದ ಹೋಟ್ಲೇ ಇರಲಿಲ್ಲ, ಶೆಡ್ ಹೋಟ್ಲು ಇದ್ದದ್ದು. ನಾವೆಲ್ಲ ಅಲ್ಲಿ ಬೋಂಡ ತಿನ್ಕೊಂಡು ಟೀ ಕುಡಿತಿತ್ತು. ಇಂಥ ಮೇಷ್ಟ್ರನ್ನ ಇಂಥ ದೊಡ್ಡ ರೆಸಾರ್ಟಲ್ಲಿ ಕಾಕ್ಟೈಲ್ ಪಾರ್ಟಿ ನಮ್ಮ ಮೇಷ್ಟ್ರಿಗೆ ಹೇಳಿದೆ, ಸರ್ ಕಾಕ್ಟೈಲ್ ಪಾರ್ಟಿ ಏನೇನಿರುತ್ತೆ ಸರ್ ಅಂತ. ನಾನು ಯಾವತ್ತು ಕಾಕ್ಟೈಲ್ ಪಾರ್ಟಿ ನೋಡಿದ್ದೀನಿ, ಆದರೆ ಭಾಗವಹಿಸಿಲ್ವಲ್ಲ. ಎಲ್ಲ ಇರುತ್ತೆ, ಹೋಗಿ ನಾಗರಾಜ ಅಲ್ಲಿಗೆ. ಇಂಥ ಒಂದು ದೊಡ್ಡ ಟ್ರಾನ್ಸ್ಫಾರ್ಮೇಶನ್ ಅಂದರೆ ದೊಡ್ಡಿಯಲ್ಲಿದ್ದಂಥ, ಅದು ಕಳ್ಳಿಮಳೆದೊಡ್ಡಿ ಕಾಲ್ಮು ದೊಡ್ಡ ಅಲ್ಲಿದ್ದವ್ರನ್ನ ಇಲ್ಲಿ ಕರ್ತಂದಿದ್ದಾರಲ್ಲ. ಅದಕ್ಕಾಗಿ RJ ನಂಜುಂಡಸ್ವಾಮಿಯವರು ಮತ್ತು ಸಮಿತಿಯ ಸದಸ್ಯರು ಮತ್ತು ಇದರಲ್ಲಿ ಭಾಗಿಗಳಾಗಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮೊಟ್ಟ ಮೊದಲು ಅಧ್ಯಾಪಕರೆಲ್ಲರ ಪರವಾಗಿ ನಿಮಗೆ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ನಾನು ರಿಟೈರ್ಡ್ ಆಗಿ 20 ವರ್ಷ ಕಳೆದೋಯ್ತು, 21ನೇ ವರ್ಷ ಈಗ. ಈಗಲೂ ನಾನು ಯಾರಾದರೂ ಜೊತೆ ಮಾತಾಡ್ತಾ ಇರುವಾಗ ನಾನು ಭಾರತಿ ಕಾಲೇಜನ್ನ ಹೊಗಳ್ತಾ ಇರ್ತೀನಿ. ಅವರಂತಾರೆ, ಹೇಳ್ರಿ 20 ವರ್ಷ ಆಗದೆ, ನಿನಗೂ 79-80 ವರ್ಷ ಆಗದೆ, ಇನ್ನೂ ಹೊಗಳ್ತೀಯಲ್ಲ ಅಂದರೆ ಕಾರಣ ಇಷ್ಟೇ. ನನ್ನಂತಹ ನೂರಾರು ಮಂದಿಗೆ ವ್ಯಕ್ತಿತ್ವವನ್ನು ಕೊಟ್ಟ ನೆಲೆ ಅದು. ಅದು ಕೇವಲ ನಮಗೆ ಸಂಬಳ ಕೊಡಲಿಲ್ಲ, ಒಂದು ವ್ಯಕ್ತಿತ್ವವನ್ನು ಕೊಡ್ತು. ಜೊತೆಗೆ ನಿಮ್ಮಂತಹ ಸಾವಿರಾರು ಮಂದಿ ವಿದ್ಯಾರ್ಥಿಗಳ ಬದುಕಿಗೆ ಅರಿವನ್ನು ಕೊಡ್ತು, ಚೈತನ್ಯವನ್ನು ಕೊಡ್ತು. ಅತ್ಯಂತ ದೊಡ್ಡ ದೊಡ್ಡ ಎಲ್ಲ ಸ್ಥಾನಮಾನಗಳನ್ನು ಪಡೆದ್ರೆ ಈಗ ನಿಮ್ಮ ಮಕ್ಕಳು ಮೊಮ್ಮಕ್ಕಳು ಎಲ್ಲರೂ ಕೂಡ ಮುಂದೆ ಮುಂದೆ ಸಾಗುವಂಥದ್ದು. ಒಂದು ದೀಪ ನೋಡಿ, ದೇವಸ್ಥಾನದಲ್ಲಿ ಶಿವರಾತ್ರಿ ಟೈಮ್ನಲ್ಲಿ ಎಲ್ಲ ಹಣತೆಗಳನ್ನು ಜೋಡಿಸ್ಬಿಡ್ತಾರೆ.
ಮೊದಲು. ಆಮೇಲೆ ಎಲ್ಲ ಬತ್ತಿ ಇಡೋರು ಒಬ್ರು ಬರ್ತಾರೆ, ಆಮೇಲೆ ಎಣ್ಣೆ ಬಿಡ್ತಾರೆ, ಆಮೇಲೆ ಒಳಗಡೆ ಇರುತ್ತೆ ಉರಿತಾ ಇರ್ತಕ್ಕಂಥ ಒಂದೇ ಒಂದು ದೀಪ ತಂದು ಎಲ್ಲ ಹಂತಗಳನ್ನು ಒತ್ತಾರೆ. ಆ ರೀತಿಯ ಮಹಾದೀಪ ನಮ್ಮ ಸನ್ಮಾನ್ಯ ಶ್ರೀ ಜಿ ಮಾದೇಗೌಡರು. ಅವರು ಮುಚ್ಚಿನ ದೀಪ ನನ್ನ ದೀಪ. ಅದು ನಿಮಗೆ ನಾನು ಇನ್ನೂ ತುಂಬ ಮಾತಾಡೋದಿದೆ, 1-2-5-6 ನಿಮಿಷದಲ್ಲಿ ನಾನು ಮಾತು ಮುಗಿಸ್ತೀನಿ. ಏನಂತಂದ್ರೆ ಭಾರತೀಯ ವಿದ್ಯಾಸಂಸ್ಥೆ ಅಷ್ಟೊಂದು ಉನ್ನತವಾದ ರೀತಿಯಲ್ಲಿ ಬೆಳಿಬೇಕಾದ್ರೆ ಯಾರ ಕಾರಣ ಅಂತ ತಕ್ಷಣ ನನಗೆ ಯಾವಾಗಲೂ ಜ್ಞಾಪಕ ಬರೋದು 4 ಮಂದಿ. ಒಬ್ಬರು ಸ್ಥಾಪಕರಾಗದಂತಹ ಶ್ರೀ ಜಿ ಮಾದೇಗೌಡರು, ಮತ್ತೊಬ್ಬರು ಅವರಿಗೆ ಹೆಗರಣೆಯಾಗಿ ನಿಂತಹ ಸನ್ಮಾನ್ಯ ಬಳ್ಳೂರು ಸಿದ್ದೇಗೌಡರು, ಜೊತೆಗೆ ಆಗ ಅನೇಕ ಮಂದಿ ಗೌಡರು ಅವರೆಲ್ಲ ಸಹಕಾರಿಯಾಗಿದ್ದರು. ನೆಕ್ಸ್ಟು ಎಚ್ ಕೆಂಡೇಗೌಡರು ಮತ್ತು ಡಿ ಚೆನ್ನೈನವರು. ಬಹುಶಃ ನಿಮ್ಮಲ್ಲಿ ಬಹುತೇಕ ಜನಕ್ಕೆ ಅವ್ರಿಗೆ ಗೊತ್ತಿಲ್ಲ. ಎಚ್ ಕೆಂಡೇಗೌಡರು ಮೊದಲು ಭಾರತೀಯ ಹೈಸ್ಕೂಲಿನ ಮುಖ್ಯೋಪಾಧ್ಯಾಯರಾಗಿದ್ದರು. ಅವರು ಸ್ಮಶಾನವಾಗಿದ್ದಂತಹ ನೆಲೆ, ಆಕ್ಚುಲಿ ನಾವಾದಾಗಲೂ ಅಲ್ಲಿ ಹೆಣ ಸುಡ್ತಿದ್ರು ಕೆಲವು ಕಡೆ. ಆ ಸ್ಮಶಾನವಾಗಿದ್ದಂತಹ ನೆಲೆಯನ್ನ ಭೌತಿಕವಾಗಿ ಒಂದು ಮಟ್ಟಕ್ಕೆ ತಂದು ಗೌಡರಿಗೆ ಏನೇನು ಸೂಚನೆಗಳು ಕೊಡ್ತಿದ್ರು ಅದೆಲ್ಲ ಕಾರ್ಯರೂಪಕ್ಕೆ ತಂದು ಆ ಭಾರತೀಯ ವಿದ್ಯಾಸಂಸ್ಥೆಯನ್ನ ಭೌತಿಕವಾಗಿ ಕಟ್ಟುವವರು ಎಚ್ ಕೆಂಡೇಗೌಡರು. ನೆಕ್ಸ್ಟ್ ಆ ಕಾಲೇಜಿಗೆ ಒಂದು ಭೌತಿಕವಾದ ವ್ಯಕ್ತಿತ್ವವನ್ನು ತಂದು ಕೊಟ್ಟವರು ಅಂತಂದ್ರೆ ಪ್ರಿನ್ಸಿಪಾಲ್ರಾದಂಥ ಡಿ ಚೆನ್ನೈನವರು. ನೋಡಿ, ಆ ಡಿ ಚೆನ್ನೈನವರ ಒಂದು ಆಕಾಂಕ್ಷೆ ಏನಿತ್ತು ಅಂತಂದ್ರೆ ಒಬ್ಬ ಹುಡುಗ ಬರಲಿ, ಹಳ್ಳಿ ಹುಡುಗ, ಅವ್ನು 35 ನಂಬರ್ ತಗೊಂಡವನೇ ಅಂತಂದ್ರೆ ಈ ಸೈನ್ಸ್ದವರಿಗೆ ಸ್ವಲ್ಪ ಅಧ್ಯಾಪಕರಿಗೆ ಒಂಥರ ಹೇಳಕ್ಕಾಗದೆ. ಅಂದ್ರೆ ನಾವೆಲ್ಲ ಆರ್ಟ್ಸ್ದವರು, ಅದರಲ್ಲೂ ಕನ್ನಡದವರು ಅಂತ ಲೆಕ್ಕ ಅವರು ಸರ್ ಇಷ್ಟು ನಂಬರ್ ಬರ. ಅವ್ರು ಹೇಳಿದ್ರು ಡಿ ಚೆನ್ನೈದವರು, ನೋಡಿ ಇಲ್ಲೆಲ್ಲ ಬರೋರೆಲ್ಲ ನಮ್ಮ ಹಳ್ಳಿ ಮಕ್ಕಳು 35 ತಗೊಂಡು SSLC ದಾಟ್ಕೊಂಡ್ ಬಂದವ್ರೆ ಅಂದ್ರೆ ಅದೇ ಒಂದು ದೊಡ್ಡ ಸಾಧನೆ ಕಣ್ರಿ. ಆ 35 ನಂಬರ್ ತಗೊಂಡವನ್ನ ಸೇರಿಸ್ಕೊಂಡು ಅವನಿಗೆ 50-60, ಆಗ ಈಗ ಇವತ್ತಂಗೆ 99 ಇರಲಿಲ್ಲ. ಅದ್ರ ಇವತ್ತೇನ 99 ಬಂದ್ರು ಅಪ್ಪನು ಹೊಳ್ತಿರ್ತಾನೆ, ಅವ್ರ ಅಪ್ಪನು ಹೊಳ್ತಿರ್ತಾರೆ. ಈ ಗ್ರಾಚಾರಕ್ಕೆ ಹೇಳ್ತಿರ್ತಾರೆ. ಅದರಿಂದ 50-60 ಬಂದ್ರು ಸಾಕು ನಮ್ಮ ವಿದ್ಯಾರ್ಥಿ. ನೋಡಿ, ಅದೇ ರೀತಿ ನಮಗೆ ಇನ್ನೊಂದು ಮುಖ್ಯವಾದ್ದು ಅಂತಂದ್ರೆ ಮಾದೇಗೌಡರ ಬಗ್ಗೆ ಇಡೀ ಜಗತ್ತೇನು ತಿಳ್ಕೊಂಡದೆ ಅಂತಂದ್ರೆ ಅತ್ಯಂತ ಕೋಪಿಷ್ಟ ಮನುಷ್ಯ, ಫಟ್ ಅಂತ ಹೊಡೆದ್ಬಿಡ್ತಾರೆ. ಇದೊಂದು ಮುಖ ಏನೋ ಅದು ಹೊರಗಡೆ ಇತ್ತೇನೋ. ನನ್ನ ಬದುಕಿನಲ್ಲಿ ನಾನು ನೋಡ್ದಂಗೆ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ಕಟ್ಟುವಾಗ ಆ ಶೈಕ್ಷಣಿಕ ಸಂಸ್ಥೆಯಲ್ಲಿರ್ತಕ್ಕಂಥ ಅಧ್ಯಾಪಕರನ್ನ, ಅಧ್ಯಾಪಕೇತರರನ್ನ ಅತ್ಯಂತ ಹೆಚ್ಚು ಗೌರವದಿಂದ ಕಾಣುತ್ತಿದ್ದಂತಹ ವ್ಯಕ್ತಿ ಮಾದೇಗೌಡರು. ನಾನು ಯಾತಕ್ಕೆ ಮಾತಾಡ್ತಿದ್ದೀನಿ ಅಂತಂದ್ರೆ ನಾವೆಲ್ಲ 22-23 ವರ್ಷದ ಯುವಕರು. ಆಗ ಕಾಲೇಜ್ ಸೇರಿದಾಗೆಲ್ಲ ಹೆಚ್ಚಿಗೆ ಡಿ ಚೆನ್ನೈನವರೊಬ್ಬರು ಬಿಟ್ಟರೆ ಬಾಕಿಯವರೆಲ್ಲ ರೂಪದವರಾಗ್ಲಿ, ಪಿ ಕೆ ನಾಗರಾಜಾಗ್ಲಿ, ಸಿ ಚೆನ್ನೈನವರಾಗ್ಲಿ ಈಗ ಬದುಕರಾಗ್ಬಿಟ್ಟವ್ರಷ್ಟೇ. ಅವರು ಹಾಗೆಲ್ಲ ಹೋದಾಗಿದ್ರು. ಏನ್ ಮಾಡ್ತೀರಿ, ಒಂದ್ಸತಿ ಒಂದು ಮೀಟಿಂಗ್ ನಡೀತಾ ಇತ್ತು. ಅಂತಾನೆ ನಾವೆಲ್ಲ ಹೊಸದಾಗಿ ಸೇರಿದ್ದೀವಿ. ಗೌಡ್ರು ಬಂದು ಒಂದು ಸಭೆ ಇದರಲ್ಲಿ ನಮ್ದು ಅಧ್ಯಾಪಕರು ಮತ್ತು ಅವರು ಏನು ಹೇಳಿದ್ರು ಅವರು, ನೋಡಿ ಮಾದೇಗೌಡರಂಥ ವ್ಯಕ್ತಿ ನಾನು ಎಷ್ಟು ಹೊಗಳಿದ್ರು ಸಾಧ್ಯ ಇದೇ ಇಲ್ಲ ಅನಿಸ್ತದೆ. ಅವ್ರು ಏನು ಹೇಳಿದ್ರು ಅಂತಂದ್ರೆ, ನೋಡಪ್ಪ ನೀವೆಲ್ಲ ಲೆಕ್ಚರರ್ಸ್ಗಳು ಏನೇನೋ ಓದ್ಕೊಂಡು ಬಂದಿದ್ದೀರಿ ಸರಿ, ಆದರೆ ಮೊದಲು ಒಂದು ವಾರ ಎಲ್ಲೂ ಪಾಠ ಮಾಡಬೇಡಿ. ಬಹುಶಃ ನಿಮಗೆ 94-96 ಬ್ಯಾಚು ಅಂತ ಯಾರು ಹೇಳಿದ್ರು. ಅಲ್ಲ, 69ರಿಂದ 85ರವರೆಗೆ ಕಾಲೇಜು ಹೇಗೆ ಬೆಳೀತು ಅಂತಂದ್ರೆ ಭೌತಿಕವಾಗಿ ಬೆಳೀತು ಅಂತಂದ್ರೆ ಆ ಕಾಲದಲ್ಲಿದ್ದಂಥ ಬರೀ ಪ್ರಿನ್ಸಿಪಾಲ್ರಲ್ಲ, ಬರೀ ಅಧ್ಯಾಪಕರಲ್ಲ, ಅಟೆಂಡರ್ಗಳಿದ್ರಲ್ಲ, ಆ ಅಟೆಂಡರ್ಗಳು ಕೂಡ ಆ ಸಂಸ್ಥೆ ಉನ್ನತವಾಗಿ ಬೆಳೆಯೋದಕ್ಕೆ ಕಾರಣ ಆಗಿದ್ದಾರೆ. ನೀವೆಲ್ಲ ಇಂಥವ್ರು ನೀವೇನ್ ಮಾಡಿ ಅಂದ್ರೆ ಒಂದು ವಾರ ಯಾರು ಪಾಠ ಮಾಡಿಬಿಟ್ಟಿದ್ರಪ್ಪ,
ನೀವು ಮೊದಲು ನಮ್ಮ ಹುಡುಗರು ಬರೀ ಕಾಲಲ್ಲಿ ಬರ್ತಾರೆ, ಚಪ್ಪಲಿ ಹಾಕೊಂಬರು ಕೇಳಿ, ತಲೆಗೆ ಎಣ್ಣೆ ಹಾಕೊಂಬರುದಿಲ್ಲ, ತಲೆಗೆ ಎಣ್ಣೆ ಹಾಕೊಂಬರು ಕೇಳಿ, ಆಮೇಲೆ ಮುಡಿ ಬಟ್ಟೆನೆ ಹಾಕೊಂಡ್ರೆ ಅವು ಹೊಲಗಡೆ ದುಡಿತಾ ಇರ್ತವೆ, ಅವೆಲ್ಲ ನಿಂತಿರುವುದಿಲ್ಲ ಪಾಪ, ಹೊಲಗಡೆ ದುಡಿತಿರ್ತವೆ, ಓಡ್ ಬಂದ್ಬಿಡ್ತವೆ. ಇರೋ ಬಟ್ಟೆನೆ ಹಾಗೆಲ್ಲ ಇಸ್ತ್ರಿ ಪಸ್ತ್ರಿನೇ ಇಲ್ವಲ್ಲ ಬಿಡಿ, ಇನ್ನೂ ಇದು ಮುಡಿ ಬಟ್ಟೆ ಹಾಕೊಂಬರು ಕೇಳಿ. ಮತ್ತೆ ಗೌಡ್ರಲ್ಲಿ ಇನ್ನೊಂದು ವಿಶೇಷ ಏನಂತಂದ್ರೆ, ನಾನು ಜೀವನದಲ್ಲಿ ನಾನು ಇನ್ನೊಬ್ಬರು ಕಂಡೇ ಇಲ್ಲ. ಇಲ್ಲಿ ಯಾರಾದರೂ ನಿಮ್ಮಲ್ಲೇ ಯಾರಾದರೂ ಅತ್ಯಾಧುನಿಕವಾದ ಡ್ರೆಸ್ ಹಾಕೊಂಡು ಬಂದಿದ್ರೆ, ಸೌಟು ಬುಟ್ಟು ಉಟ್ಟ ಎಲ್ಲ ಹಾಕೊಂಡು ಬಂದಿದ್ರೆ, ಅಥವಾ ಹೆಣ್ಮಕ್ಳು ಯಾರಾದ್ರೂ ಬಂದರೆ ನಾನೇ ಮಾಡ್ತೀನಿ, ಓ ಯಾವ ಸ್ಟೈಲಪ್ಪ ಏನಪ್ಪ ಅಂತ. ನಾನು ನೋಡಿದ್ದೀನಿ ಮಾದೇಗೌಡರು ನಮ್ಮ ಸಂಸ್ಥೆಗೆ ಬಂದಾಗ ಅಥವಾ ಮಂಡ್ಯದಲ್ಲಿ ಯಾವ್ದಾರ ಸಭೆಗಳು ನಡೆದಾಗ ಭಾರತೀಯ ಕಾಲೇಜು ವಿದ್ಯಾರ್ಥಿಗಳು ಅಂತಂದರೆ, ಮಕ್ಕಳು ಕಾಲೇಜಿಗೆ ಬರ್ತಕ್ಕಂಥ ಮಕ್ಕಳು, ಗಂಡು ಮಕ್ಕಳಾಗಲಿ ಹೆಣ್ಮಕ್ಳಾಗಲಿ ಒಳ್ಳೆ ಬಟ್ಟೆ ಹಾಕೊಂಡ್ರೆ ಹೆತ್ತ ತಂದೆ ತಾಯಿ ತನ್ನ ಮಕ್ಕಳ ಉಡುಪನ್ನು ಕಂಡು ಎಷ್ಟು ಸಂತೋಷ ಪಡ್ತಿದ್ನೋ ಅಂತ ಸಂತೋಷ ಪಡ್ತಿದ್ದಾರೆ ಅವರು. ಆಮೇಲೆ ಮಂಡ್ಯದಲ್ಲಿ ನಡೀತಾ ಇರ್ಬೇಕಾದ್ರೆ ಇಂಟರ್ ಕಾಲೇಜು ಯಾವುದೋ ಸಮಾರಂಭಗಳು ನಡೀತಾ ಇದ್ದಾಗ ಅವು ಬೇರೆ ಬೇರೆ ಕಾಲೇಜು ಇವರು ಆಡಿಯನ್ಸಲ್ಲಿ ಕುಂತಿರೋರು ಅಷ್ಟೇ, ಅಥವಾ ಇನ್ನೆಲ್ಲ ಕುಂತಿರೋರು. ಅಲ್ಲಿ ಪಾಂಡುಪುರ ಕಾಲೇಜ್, ಆ ಕಾಲೇಜ್, ಈ ಕಾಲೇಜ್ ಅಂತಿದ್ದು, ಭಾರತೀಯ ಕಾಲೇಜ್ ಅಂತ ಸಾಕು, ನಾನು ಗೌಡರನ್ನೇ ನೋಡ್ತಿರುವೆ. ಆ ವಿದ್ಯಾರ್ಥಿ ಅಥವಾ ವಿದ್ಯಾರ್ಥಿನಿ ಅದನ್ನು ತಗೊಂಡು ಹೋಗೋ ತನಕ ಅವ್ರ ಸಂತೋಷ, ಆ ಒಯ್ಯಿನ ಸಂತೋಷ ಅಂದರೆ ಅಂತಿದ್ದೆ, ಹಳ್ಳಿ ಪದನೇ ಸಂತೋಷ, ಆ ಒಯ್ಯಿನ ಸಂತೋಷ ನೋಡೋಕ್ಕಾಯ್ತಿರಲಿಲ್ಲ. ಅವರು ಹಿಂಗಂದ್ರು, ಏನಂತ ಇದೆಲ್ಲ ಹೇಳ್ಕೊಟ್ರಪ್ಪ, ಆಮೇಲೆ ಪಾಠ ಮಾಡಿ ಅಂತ ಏನಾದ್ರು ಹೇಳಿಸ್ಬೋದು. ಒಬ್ಬ ಅಧ್ಯಾಪಕರು ನಮ್ಮ ಸಹೋದ್ಯೋಗಿ ಮಿತ್ರೊಬ್ಬರು ನಿಂತ್ಕೊಂಡು, ಸರ್ ನೀವು ಆಗಾಗ್ಗೆ ಬಂದು ನಮ್ಗೆ ಹೇಳಿ ಸರ್ ಅಂತಂದರು. ಅವರು ಹಿಂಗೆ ಎಲ್ಲರೂ ಉದ್ದೇಶ ಹೇಳಿ ಅವ್ರು ಹೇಳೋದು ಮಾತು ನನ್ನ ಕಿವಿ ಈಗಲೂ ಇದೆ. ನೋಡ್ರಪ್ಪ, ನಾನೊಬ್ಬ ಸಾಮಾನ್ಯ ರಾಜಕಾರಣಿ, ಯಾವುದಾದ್ರೂ ತಲೆ ತಾಪತ್ರೆಯಲ್ಲಿ ಸಿಗಾಕೊಂಡ್ರು. ನೀವೆಲ್ಲ ಡಬಲ್ ಗ್ರಾಜುಯೇಟ್ಸು, ಗುರುಸ್ಥಾನದಲ್ಲಿರೋರು. ಗುರುಸ್ಥಾನದಲ್ಲಿರುವಂಥ ನಿಮ್ಮಂಥವ್ರಿಗೆ ನನ್ನಂಥ ರಾಜಕಾರಣಿ ಏನಾದ್ರು ಹೇಳಬೇಕಾಗಿದೆಯೇ? ನೋ 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 ನೋ, ನಾವು ಬರಲ್ಲ ಅವರಿಗೆ. ಇದು ಆ ವ್ಯಕ್ತಿಯಲ್ಲಿದ್ದಂಥ ಇದು. ಅವರೆಷ್ಟು ಸ್ವಾತಂತ್ರ್ಯವನ್ನು ನಾವು ಕೊಟ್ಟಿದ್ರು ಅಂದರೆ, ಇಲ್ಲಿರುವ ನಮ್ಮ ಹಿರಿಯ ಅಧ್ಯಾಪಕರಿಗೆಲ್ಲ ಗೊತ್ತು, ನಾವೇ ರಾಜ, ನಾವೇ ಮಂತ್ರಿ, ನಾವೇ ಸೇನಾಧಿಪತಿ, ನಾವೇ ಆಳು. ಇಡೀ ಭಾರತೀಯ ಕಾಲೇಜು ಅಂದರೆ ಅಟೆಂಡೆನ್ಸ್ ಓದ್ಕೊಂಡು ಎಲ್ಲರೂ ಕೂಡ ಅದನ್ನ ಮಾದೇಗೌಡರು ಕಾಲೇಜು ಅಂತಿರ್ಲಿಲ್ಲ, ಭಾರತೀಯ ಕಾಲೇಜು ಅಂತಿರ್ಲಿಲ್ಲ, ನಮ್ಮ ಕಾಲೇಜು ಅಂದರು. ಆ ನಮ್ಮ ಕಾಲೇಜು ಅನ್ನತಕ್ಕಂಥ ಒಂದು ಪ್ರೀತಿ ಹುಟ್ಟುವ ಹಾಗೆ ನಡ್ಕೊಂಡವರು ಜಿ ಮಾದೇಗೌಡರು. ಮತ್ತು ಡಿ ಚೆನ್ನೈನವರಂತೂ ಬೌದ್ಧಿಕವಾಗಿ ಕಾಲೇಜು ಎಷ್ಟು ಪ್ರಗತಿಯನ್ನು ಸಾಧಿಸಬೇಕು ಅಷ್ಟಕ್ಕೆಲ್ಲ ಕೇವಲ ಇಬ್ಬರು ವಿದ್ಯಾರ್ಥಿಗಳಿಗೋಸ್ಕರ BSc ಓಪನ್ ಮಾಡಿದ್ರು ನೋಡಿ. ಅವ್ರಿಗೆ MSc ಮಾಡಿದ್ರು ಅವರು, MSc ಗ್ರಾಜುಯೇಟ್ ಫಿಸಿಕ್ಸ್ ಪ್ರೊಫೆಸರ್ ಅವರು. ಅವ್ರಿಗೆ ಮಾನಸ ಗಂಗೋತ್ರಿಯಲ್ಲಿ ಇವೆಲ್ಲ ಭಾಳ ಚೆನ್ನಾಗಿ ಪರಿಚಯ ಇದ್ರು. ಅದರಿಂದ ಏನೇನು ಬೇಕೋ ಅದೆಲ್ಲವನ್ನು ತರೋದು. ಇನ್ನೊಂದು ಮಾತು ಗೌಡ್ರ ಬಗ್ಗೆ ಹೇಳ್ತೀನಿ. ಗೌಡ್ರಿಗೆ ಒಂದು ದೊಡ್ಡ ಆಸೆ ಏನಿತ್ತು ಅಂತಂತಂದ್ರೆ, ಅವರು ಡೆಲ್ಲಿಗೆ ಹೋಗ್ಲಿ, ಬೆಂಗಳೂರಿಗೆ ಹೋಗ್ಲಿ, ಯಾವುದೇ ಕಾಲೇಜ್ ನೋಡ್ಲಿ, ಯಾವುದೇ ನೋಡ್ಲಿ, ಅಲ್ಲೇನು ಚೆನ್ನಾಗಿದೆಯೋ ಅದನ್ನ ಆದಷ್ಟು ಬೇಗ ನಮ್ಮ ಹಳ್ಳಿ ಮಕ್ಕಳು ಕೊಡಬೇಕು, ನಮ್ಮ ಕಾಲೇಜಿಗೆ ತರಬೇಕು, ಇಷ್ಟೇ ಅವ್ರ ಆಸೆ ಇದ್ದದ್ದು. ಈ ರೀತಿಯಾದಂಥ ಆ 4 ಮಂದಿಯ ದೊಡ್ಡ ಒಂದು ದರ್ಶನ ಅಂತಾರಲ್ಲ, ವಿಷನ್ ಅಂತಾರಲ್ಲ, ಅಂತ ವಿಷನ್ ಜೊತೆಗೆ ಅವರಿಗೆ ಒಡನಾಡಿಗಳಾಗಿ ಅವತ್ತು ಒಬ್ಬ ಅಟೆಂಡ್ರು ಕೂಡ ಎಷ್ಟು ಪ್ರೀತಿಯಿಂದ ಕೆಲಸ ಮಾಡ್ತಿದ್ರು ಅಂದರೆ, ನೀವೆಲ್ಲ ನಂಬ್ತಿರೋ ಬಿಡ್ತಿರೋ, ಎಲ್ಲಾದರೂ ಯಾವ್ದಾದ್ರು ಕಾಲೇಜು ಪ್ರಿನ್ಸಿಪಾಲು ಇಟ್ಕೆ ಗುಡ್ ಕುಯ್ಸೋದು, ಇಟ್ಕೆ ಗುಡ್ ಬೆಂಕಿ ಹಾಕೋದು ನೋಡಿದ್ದೀರಾ? ಡಿ ಚೆನ್ನೈನವರ ಕೆಲಸ ಮಾಡ್ತಿದ್ರು. ಅವ್ರ ಜೊತೆಯಲ್ಲಿ ಅಟೆಂಡರ್ಗಳೆಲ್ಲ ಬೆಂಕಿ ಹಾಕೋರು. ಇದು ಭಾರತೀಯ ಕಾಲೇಜನ್ನು ಕಟ್ಟಿದವರು ಗೌಡರ ಆ ಒಂದು ದಿವ್ಯವಾಗಿರ್ತಕ್ಕಂಥ ಮಾರ್ಗದರ್ಶನದಲ್ಲಿ ಅವತ್ತಿನ ಎಲ್ಲ ವ್ಯಕ್ತಿಗಳು ಕೂಡ ಅದಕ್ಕೆ ಇದಾಗಿದ್ದಾರೆ. ಇನ್ನು 2 ವಿಷಯಗಳನ್ನು ಮಾತ್ರ ಹೇಳಿದ್ದನ್ನು ಮಾತ್ರ ಮುಗಿಸ್ತೀನಿ. ಆಗ ನಾವು ಈಗೆಲ್ಲ PUCಗೆ ಅಡ್ಮಿಷನ್ ಕೊಡ್ಬೇಕಾದ್ರೆ ಏನೇನು ಅಂತ ನಿಮಗೆಲ್ಲ ಗೊತ್ತು. ಮನೆ ಮಠ ಮಾರ್ಕೊಂಡ್ರು ಬೇಕಾಗ್ತಿದ್ದಾಗ ಸಾಕಾಗೋದಿಲ್ಲ ಅಂತ ಕಾಣಿಸುತ್ತೆ, ಅಷ್ಟಿದೆ. ಆಗಿನ ಒಂದು ಕಂಡೀಷನ್, ಒಂದು ತಿಂಗಳು, 1 ವರ್ಷ ಒಂದು ಕಂಡೀಷನ್ ಮಾಡಿದ್ದು, ಪ್ರತಿಯೊಂದು ಇಂಟರ್ವ್ಯೂ ಮಾಡುವ. ಇಂಟರ್ವ್ಯೂ ಅಂದರೆ ಅವ್ನು ನಂಬರ್ ನೋಡಲ್ಲ, ಮಾಮೂಲಿ ಅವ್ನ ವೇಷ ಬಟ್ಟೆ ಗಿಟ್ಟೆ ಇದು, ಚಪ್ಪಲಿ ಇಲ್ಲದೆ ಇದ್ರೆ ನೋ ಅಡ್ಮಿಷನ್, ಇಷ್ಟೇ. ಎಲ್ಲರ ಕೇಳಿದ್ದೀರಾ ನೀವು ಇತಿಹಾಸದಲ್ಲಿ? ಚಪ್ಪಲಿ ಇಲ್ಲದೆ ಇದ್ರೆ ಕಾಲೇಜಿನ ಪ್ರಾರಂಭದ ದಿನ ಚಪ್ಪಲಿ ಇಲ್ಲದೆ ಇದ್ರೆ ನೋ ಅಡ್ಮಿಷನ್, ಚಪ್ಪಲಿ ಹಾಕಪ್ಪ. ಸರಿ, ಒಬ್ಬ ಹುಡುಗ ಬಂದ, ನೋ ಅಡ್ಮಿಷನ್ ಕಳಿಸ್ಬಿಟ್ಟು. ಇನ್ನೊಂದು ದಿವ್ಸ ಬಂದ, ಗಮನಿಸ್ತಾ ಇರಿ,
ಇದೊಂದು ಕೊಠಡಿಯಲ್ಲಿ ನಾವು 3-4 ಜನ ಮೆಸ್ಟ್ರುಗಳು ಕುಳಿತಿದ್ವಿ. ಒಬ್ಬ ಹುಡುಗ ಬಂದ, ಆ ಕಡೆ ಒಂದು ಕಾಲ ಆಗ್ತಾನೆ, ಈ ಕಡೆ ಒಂದು ಕಾಲ, ಹಿಂಗಾಗ್ತಾನೆ ಹಿಂಗಾಗ್ತಾನೆ, ಹಿಂಗಾಗ್ತಾನೆ ಹಿಂಗಾಗ್ತಾನೆ. ಈ ಶಬಿಲಿಯವರು ಯಾರೋ ಇದ್ರು. ತಕ್ಷಣ ಏನ್ಲ ಆಗ್ತಾನೆ ಹೊಸು ಈದಾಗ ನಾನು ಹಿಂಗಾಗ ಅನ್ಬತ್ತಾ ಇದೆಯಲ್ಲೋ ಅಂದ್ರು. ಅವನು ಬಂದ, ಅವ್ನು ನಿಂತ್ಕೊಂಡ, ನಾವೆಲ್ಲ ಬಿದ್ದು ಹೋಗ್ತಾ ಇದ್ದೀವಿ. ನೆಕ್ಸ್ಟು ಅವನು ಸರ್ ಸೀಟ್ ಕೊಡಿ ಸರ್ ಅಂದ. ನಮಗೆ ಆಮೇಲೆ ಸೀಟ ಇನ್ನು ಕಾಲು ನೋಡ್ದು, ನಮ್ಗೆ ಅದು ಬೇರೆ ಇದಲ್ಲ, ಕ್ವಾಲಿಫಿಕೇಶನ್ ಕಾಲೆ ಚಟ್ನಿ ನೋಡ್ದು. ನೀವು ನಂಬರ್ ಅದು ಅವನ ಕಾಲು ಇಷ್ಟಲ್ಲ ಇದೆ, ಅದನ್ನ 15 ವರ್ಷ ಹುಡುಗ ಇನ್ನೇನು ಚಟ್ನಿ ಇಷ್ಟ. ನಮಗೆ ಇಷ್ಟೊತ್ತು ನಿಮ್ಮ ಹಾಗೆ ನಗ್ತಿದ್ದೋ, ಅದು ನೋವು ಸುಮ್ಮನಾಗ್ಬಿಟ್ಟು ಕೇಳ್ದ, ಯಾರ್ದೋ ಇದು ಚಪ್ಪಲಿ? ಅವ್ರು ನಮ್ಮ ಹಳ್ಳಿ ಹುಡುಗರು, ನಮ್ಮ ಚೆನ್ನೈದವ್ರು ಹೇಳೋರು ಹೊರಟ್ರು ಆದ್ರೆ ಮುಗ್ದರು ಅಂತ ಹೇಳಿದ್ರು. ಅವ್ನು ಹೇಳ್ದ, ಸರ್ ಚಪ್ಪಲಿ ಸರ್. ಯಾರು ಚಪ್ಪಲಿಯೋ? ನಮ್ಮ ಊರಲ್ಲಿ ನಮ್ಮ ಮನೆ ಪಕ್ಕದೊಂದು ಸರ್, ಸರ್. ನಮಗೆ ನೀವು ನಗ್ತಿದ್ದೀರಿ, ನಮಗೆ ನಾವೆಂತ ಮೇಷ್ಟಪ್ಪ ಅನಿಸ್ಬಿಡ್ತು. ಸರಿ, ಇನ್ನೊಬ್ರು ಮೇಷ್ಟು ಕೇಳಿದ್ರು, ಏನಪ್ಪ ಇದನ್ನ ಊರಿಂದ ಹಿಂಗೆ ಹಾಕೊಂಬಂದ ಅಂತಂದ್ರು. ಇಲ್ಲ ಸರ್, ಮೆಡಿಕಲ್ ಕಾಲೇಜಿಗೆ 10 ರೂಪಾಯಿ ಅರ್ಜಿ ಆ ಅರ್ಜಿ ಹಾಕುವುದಕ್ಕೆ ಶಕ್ತಿ ಇಲ್ಲಿರ್ತಕ್ಕಂಥ ದಲಿತರ, ಕೂಲಿಯವರ, ಹಿಂದುಳಿದ ವರ್ಗದವರ ಮತ್ತು ನಮ್ಮ ಮಂಡ್ಯ ಜಿಲ್ಲೆಯ ಬಡ ರೈತರ 100 ಮಂದಿ ಮಕ್ಕಳು ವಿದ್ಯೆ ಕಲಿತು ಇವತ್ತು ನಿಮ್ಮ ಹಾಗೆ ಅತ್ಯಂತ ಒಳ್ಳೆಯ ವೇಷಭೂಷಣಗಳನ್ನು ಧರಿಸಿಕೊಂಡು ಅದಕ್ಕೆ ಸಂತೋಷ ಪಡುವಂಥ ಬಾಧೆಗಳು ಮತ್ತು ಅತ್ಯಂತ ಶ್ರೇಷ್ಠವಾಗಿ ಬದುಕ್ತಾ ಇದ್ದೀರಲ್ಲ, ಅದಕ್ಕೆಲ್ಲ ಕಾರಣ ಅಂತ ಭಾರತಿ ವಿದ್ಯಾಸಂಸ್ಥೆ. ಇನ್ನೊಂದು ಮಾತ್ರ ಮುಗಿಸ್ಬಿಡ್ತೀನಿ, ಏನು ಬೇಜಾರು ಮಾಡ್ಕೊಂಡು. ಇನ್ನೊಂದೇ ಏನಂತಂದ್ರೆ 2012 14 ಸರ್ ನಮ್ಮ ಇದಾದದ್ದು ಬೆಳ್ಳಿ ಹಬ್ಬ ನಾವು ಹೆಚ್ಚಿದ್ದ 12 ಅದಾದ್ಮೇಲೆ ಈಗ ನಡೀತಲ್ಲಪ್ಪ 2012 2012 ಒಂದು ದೊಡ್ಡ ಹಬ್ಬ, ಅದೇ ವಜ್ರ ಮಹೋತ್ಸವ ನೋಡಿ, ಸುವರ್ಣ ಮಹೋತ್ಸವ ನಡೀತಾ ಇದೆ. 3 ದಿವಸದ ಕಾರ್ಯಕ್ರಮ, ಬಹಳ ದೊಡ್ಡ ಕಾರ್ಯಕ್ರಮ. ಅಷ್ಟಾದ್ರೆ ನಾನು ರಿಟೈರ್ಡ್ ಆಗಿ 9 ವರ್ಷ ಆಗಿತ್ತು. ಅದೇ ಟೈಮಿಗೆ ಸರಿಯಾಗಿ ಬೆನ್ನೋವು ಬಂದ್ಬಿಟ್ಟು ನಡೀಕೆ ಆಯ್ತಿಲ್ಲ ಸರಿಯಾಗಿ ನನಗೆ. ಆದರೆ 1 ದಿವಸ ನಾನು ನಮ್ಮ ಕಾಲೇಜ್ ಫಂಕ್ಷನ್ ಕಣ್ತುಂಬ ನೋಡ್ಬೇಕಲ್ಲ ಅನ್ನೋ ಕಾರಣಕ್ಕೆ ನಾನೇನು ಮಾಡಿದೆ ಅಂತಂದ್ರೆ, ಡಿ ಚೆನ್ನೈಗೌಡರು ಮೈಸೂರಲ್ಲಿದ್ರು, ಅವ್ರ ಹತ್ರ ಕಾರಿತ್ತು, ನನ್ನ ಹತ್ರ ಕಾರು ಏನು ಇರಲಿಲ್ಲ ಆಗ, ಈಗ ಅದೇ ಒಂದಿದ್ದು. ಅವ್ರಿಗೆ ಹೇಳಿದೆ ಬನ್ನಿ ಅಂತ. ಅವ್ರು ಮದ್ದೂರಿಗೆ ಕರ್ಕೊಂಡ್ಬಂದ್ರು. ನಾನು ಡಿ ಚೆನ್ನೈಗೌಡರು ಮತ್ತು ನಮ್ಮ ಮನೆಯವರು ಇನ್ನೊಂದಿಬ್ರು ಕಾರಲ್ಲಿ ಬಂದು ಭಾರತಿ ಕಾಲೇಜಿನ ಗೇಟ್ ಹತ್ರ ಬಂದು ಅಲ್ಲಿ NCC ಉಸ್ತಾದ್ಗಳು ಅವರೆಲ್ಲ ಇರ್ತಾರಲ್ಲ, ವಿದ್ಯಾರ್ಥಿಗಳೆಲ್ಲರೂ ಕಾರ್ ನಿಲ್ಲಿಸ್ಬಿಟ್ರು. VIP ಮಾತ್ರ ಒಳಕ್ಕೆ ಎಂಟ್ರಿ. ನಾನು VIP, ಅಲ್ಲಿದ್ದವ್ರಿಗೆ ಯಾರು ಪರಿಚಯನೂ ಇಲ್ಲ. ಆಮೇಲೆ ಅಲ್ಲೇ ನಮಗೇನು ಕಾಲು ಗಟ್ಟಿಯಾಗು ಬೆನ್ನೋವಿಲ್ದೇ ಇರೋದು ಈಸಿಯಾಗಿ ಹೊಟ್ಟೋಗ್ಬೋದಾಗಿತ್ತು. ಚೆನ್ನೈಗೌಡ್ರಿಗೆ ಹೇಳಿದೆ, ಏನು ಮಾಡಿದ್ರು ಚೆನ್ನೈಗೌಡ್ರೆ, ಈಗ ನೀವೆಲ್ಲ ಏನೋ ನಿಲ್ಲಿಸ್ಬೋದು, ನಡೀಕ್ ತನಕ ಕಷ್ಟ ಆಯ್ತಲ್ಲ ಅಂತ ಈಗ ಅಂತಿತ್ತು. ಅಷ್ಟೊಂದು ನೋಡಿ ಒಬ್ಬ ಹುಡುಗ, ನಾನು ವಿದ್ಯಾರ್ಥಿ, ಸುಮಾರಾಗಿರೋ ಬಟ್ಟೆ ಹಾಕಿದ್ದೆ ಅಷ್ಟೇ ಪಾಪ. ಅವನು ಬಂದು ಹಿಂಗೆ ನೋಡ್ದ ನನ್ನ ಜೊತೆ ಮಾತಾಡಲ್ಲ, ಸೀದಾ ಯಾರು ತಡೆದಿದ್ರು ಅವ್ರ ಹತ್ರ ಹೋದ. ಅದೇನೋ ಹಿಂಗೆ ಹಂಗ ಏನೇನೋ ಮಾತಾಡಿದ ತಕ್ಷಣವೇ ನಮ್ಮ ಹತ್ರ ಬಂದು ಬಿಡಿ ಸರ್ ಅಂತ ಅಂದ. ಅವ್ರು ಓಪನ್ ಮಾಡಿದ್ರು. ಸರಿ ಮುಂದಕ್ಕೆ ಹೇಳಿ, ಅದು ಮುಂದಕ್ಕೆ ಕಾರ್ ಒಳಗೆ ಹೋಗ್ತಿದ್ದೇನೆ, ಕಾರ್ ನಿಲ್ಸೋದಲ್ಲ ಪಕ್ಕದಲ್ಲಿ. ಹೇಳಿದ ತಕ್ಷಣ ಅಲ್ಲಿಗೆ ಸುಮ್ಮನೆ ಆಗ್ಲಿಲ್ಲ
ಅವನ್ನೆಲ್ಲ ತೊಳ್ಕೊಂಡು ನಾವು ದಾರಿ ಬಿಡಿಸ್ತಾವೆ. ನಾವು ಹೋದ್ರೆ ಹಿಂದ್ಗಡೆ ನೋಡ್ತಾರೆ, ನಾವೇ ಬೇಕು ಬರ ಇದ್ದಂಗಿದ್ವಲ್ಲ, ಯಾವ ದೊಡ್ಡ ಮನಸ್ಸು ತರ ಕಂಡವ್ ನಾವು. ಅವರು ಇವನು ಯಾರು ದಾರಿ ಬಿಡಿಸ್ತಾವನೆ ಅಂತಲೇ ಅವ್ರಿಗೂ ಗೊತ್ತಾಗ್ತಾರೆ. ಈಗ ನೋಡಿ ಬಿಡಿಸ್ಕೊಂಡು ಅಲ್ಲಿ ಕರ್ಕೊಂಡು ಹೋದ. ಆಮೇಲೆ ಹೋಗಪ್ಪ ಸಾಕು, ಇದೇನು ಪೆಂಡಾಲ್ಗೆ ಕಳ್ಕೊಟ್ಟಿದ್ದೆ ನಾವು. ನಾನು ನೀವು ನೋಡ್ತಾ ಇದ್ದೀರಿ, ನಾನು ಮುಖ್ಯವಾದ ವಿಷಯಕ್ಕೆ ಈಗ ಬರ್ತಾ ಇದ್ದೀನಿ. ಅವ್ನು ನನಗೆ ಯಾವೂರಪ್ಪ ಅಂದರೆ, ಇದು ಸರ್ ಅದ್ಯಾವುದೋ ಒಂದು ತಕ್ಷಣ ಒಂದು ಊರು ಹೇಳ್ದ. ಏನು ಓದಿದೆ? PUC ಫೇಲು ಸರ್. ಮಾಮೂಲಿ ಇಂಗ್ಲೀಷು ಫೇಲ್ ಆಗಿ ಲಕ್ಷಾಂತರ ಮಕ್ಕಳು ಭವಿಷ್ಯ ಹಾಳಾಗೋಯ್ತಲ್ಲ ಅವರು, ಇದೆಲ್ಲ ಇದೆ. ಆಮೇಲೆ ಸರಿ ಏನೋ ಆಯ್ತು, ಸರಿ ಆಮೇಲೆ ಓದ ನೋಡಿ. ಅವತ್ತು ಎಲ್ಲ ನಾನು ಯೋಚನೆ ಮಾಡಿದೆ, ಈಗ ನಾನು ಇದ್ದೀನಿ, ನೀವು ಸ್ಟೂಡೆಂಟ್ಸ್ ಇದ್ದೀರಿ, ನೀವು ಯಾರಾದರೂ ಒಬ್ಬರೇ ಹೇಳಿ, ನಿಮ್ಮನ್ನು ಯಾರಾದರೂ ಒಂದು ದಿವಸ ನಾನು ನಿಮ್ಮ ಜೊತೆ ಮಾತಾಡಿದ್ದಾನ, ನಿಮ್ಮ ಕಷ್ಟ ಸುಖ ಕೇಳಿದಾನ? ಏನಿಲ್ಲ. ಬರುವೆ ಅಲ್ಲೆಲ್ಲೋ ಪುಸ್ತಕದಲ್ಲಿರೋ ಒಂದು ಪದ್ಯ ಅದೇ ಗದ್ಯ ಅದೇ ಒಂದು ಅರ್ಥ ಅದೇ ನೋಡ್ಕೋವೆ, ಹೇಳ್ಕೊಡುವೆ, ಹೋಗ್ವೆ, ಸಂಬಳ ತಗೋತಿದ್ದೆ. ನನ್ನಿಂದ ಏನಾಗಿದೆ ಅಲ್ಲಿಗೆ ಆ ಹುಡುಗ ಯಾತಕ್ಕೆ ಇಷ್ಟೊಂದು ಗೌರವ ತೋರಿಸ್ತಾ, ನೀವ್ಯಾಕೆ ಇಷ್ಟೊಂದು ಗೌರವ ತೋರಿಸ್ತಾ ಇದ್ದೀರಿ? ಅಲ್ಲಿಗೆ ನಾನು ಮಾಡಿದ ಆ ಕೆಲಸ ದೊಡ್ಡದು, ಆ ವಿದ್ಯಾರ್ಥಿಗಳು ತೋರಿಸ್ತಾ ಇರ್ತಕ್ಕಂಥ ಮುಗ್ಧತೆಯ ಪ್ರೀತಿ ದೊಡ್ಡದು ಅಂದಾಗ ನಿಮ್ಮ ಪ್ರೀತಿ ದೊಡ್ಡದು ಅಷ್ಟೇ. ನೀವು ನಿಮ್ಮ ಅಧ್ಯಾಪಕರನ್ನು ಅತ್ಯಂತ ಗೌರವದಿಂದ ಪ್ರೀತಿಯಿಂದ ಕಾಣ್ತೀರಿ. ಅಂಥ ಪ್ರೀತಿಗೆ ನಾವು ಯಾವಾಗಲೂ ಋಣಿಗಳಾಗಿದ್ದೇವೆ. ಇನ್ನೊಂದೇ ಯಾಕಂದ್ರೆ ರೆಸಾರ್ಟ್ ಅಲ್ಲಿ ಕಾಕ್ಟೈಲ್ ಪಾರ್ಟಿ ಕೊಡಿಸ್ತಾರೆ. ನಿಮಗೆಲ್ಲ ಈ ಕಾಕ್ಟೈಲ್ ಪಾರ್ಟಿ ಜ್ಞಾಪಕ ಇರಬೇಕು. ಒಬ್ಬ ವಿದ್ಯಾರ್ಥಿ ನನ್ಗೆ ಕೊಟ್ಟಿದ್ದು, ಪಾಠಸ್ಥಳಿದ್ದಾಗ ಒಬ್ಬ ವಿದ್ಯಾರ್ಥಿ ಮನೆ ಹತ್ರಕ್ಕೆ ಬಂದರು. ಸರ್, ನಾನು ನಾಟಕ ಬರ್ದಿದ್ದೀನಿ, ಈ ನಾಟಕ ಓದ್ಬಿಟ್ಟು ಹೇಳಿ ಸರ್ ಅಂತ. ನಾನು ಈಸ್ಕೊಂಡು ಇನ್ನೊಂದು 15 ದಿವಸ ಬಿಟ್ಟೊಂಬಪ್ಪ ಹೇಳ್ತೀನಿ ಅಂತ ಅಂದೆ. ಸರಿ ಓದ್ದೆ, ಸುಮಾರಾಗಿತ್ತು ಅಂತ ಇದೆ. ಸರಿ ಸಿನಿಮಾದ ದೃಶ್ಯಗಳಿದ್ದಂಗಿತ್ತು. ಸರಿ ಬಂದರು ಇನ್ನೊಂದು ದಿವಸ. ಆಮೇಲೆ ಬಂದಾದ್ಮೇಲೆ ಏನು ಮಾಡ್ತಾ ಇದೆಯಪ್ಪ ಅಂದೆ. ಸೇಮ್ ಈ ಹಿಸ್ಟ್ರಿ, ಎಕನಾಮಿಕ್ಸು, ಪೊಲಿಟಿಕಲ್ ಸೈನ್ಸ್ ಎಲ್ಲದರಲ್ಲೂ 70-80 ತಗೊಂಡವ್ರೆ. ಇಂಗ್ಲೀಷ್ ಸೇಮ್. ಒಂದು 3/4 ಎಕರೆ ಜಮೀನಿದೆಯಾ ಅಂತ ವಿಚಾರಿಸ್ಕೊಂಡಿದ್ದೆ. ಆಮೇಲೆ ನೋಡಪ್ಪ, ನೀನು ಬರೆದಿರೋ ನಾಟಕ ಸುಮಾರಾಗಿದೆ, ಸಿನಿಮಾ ಶೈಲಿ ಇದೆ, ನೀನು ಒಂಥರ ಮಾಡು, ಹಳ್ಳಿಗೆ ನಡ್ತಾವಲ್ಲ ಅವನೇ ಬರೀಯಪ್ಪ. ಅಷ್ಟೊಂತ ನೆಂಟಿ ಕಾಫಿ ತಂದು ಕುಡ್ಕೊಂಡ ಎದ್ದು ಹೋಗ್ಬೇಕಾದ್ರೆ ಅಷ್ಟಾಗಲೇ ಗಮ್ಮತ್ತಿದ್ದೇನು ಅಂತ ನೋಡ್ತಿದ್ದೆ. ಅವನೊಂದು ಹಳೇ ಕೈ ಚೀಲದಲ್ಲಿ ಒಂದು 8-10 ಬ್ಯಾಲ್ಗನ್ ತಗೊಂಡು ಬಂದವನೆ. ಬ್ಯಾಲ್ಗಟ್ಟ ನನ್ನ ಕೈ ಕೊಟ್ಬಿಟ್ಟು, ಸರ್, ನಮ್ಮ ಹೊಲಮಾಳದಲ್ಲಿ ಒಂದು ಬ್ಯಾಲ್ದ ಮರದಲ್ಲಿ ತುಂಬ ರುಚಿಯಾಗದೆ, ಕಿತ್ತು ಅಡೆ ಹಾಕಿದ್ದೆ, ತಗೊಳ್ಳಿ ಸರ್ ತಿನ್ನಿ ಅಂತ ಕೊಟ್ಟ. ಆ ಶಿಷ್ಯ ಕೊಟ್ಟಂತ ಆ ಬ್ಯಾಲ್ದಣ್ಣು ನನಗೆ ಇನ್ನೂ ಮರಿತಾ ಇಲ್ಲ. ಇನ್ನು ಮೇಲೆ ಈ ಬ್ಯಾಲ್ದಣ್ಣು ಕಾಕ್ಟೈಲ್ 2 ಕಂಪೇರ್ ಮಾಡಿ. ಬಳಪ ಹಿಡಿದ ಭಗವಂತ ಇರುತ್ತಾನೆ ನಮ್ಮ ಸುತ್ತ, ಅವತಾರ ನಾನಾ ರೂಪವೋ. ನಮ್ಮೆಲ್ಲ ಹಣೆ ಬರಹ ತಿದ್ದಿ ಬರೆಯಲು ಕತ್ತಲೆಯಿಂದ ಬಂತ ನಮ್ಮ ಕೈಯ ಹಿಡಿಯುತ್ತ, ಕರೆದೊಯ್ದ ಬೆಳಕು ತೋರಲು. ಗದರೋದು ನಮ್ಮ ಬೆಳೆಸಲು. ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭಾಷೆ ಅಮೃತ ಕುಡಿಸೋ ತಾಯಾಗಿ, ಭವಿಷ್ಯ ಬರೆವಂತ ತಂದೇನೋ ಆಗಿ, ಚಂದದ ಜೀವನ ನೀಡಿರೋ ಗುರುಗಳು ನಮ್ಮ ಗುರುಗಳು. ಶ್ರೀ ಗುರವೇ
ಅವನೇ ನಮಸುತ್ತ ಅವತಾರ ನಾನಾ ರೂಪವೋ ಬಾಳಲ್ಲಿ ಲೆಕ್ಕ ಎಷ್ಟು ಮುಖ್ಯ ಎಂಬುದ ಬೆರಳಲ್ಲೇ ತೋರಿ ಕಲಿಸಿದ ಗುರುಗಳೇ ಈ ದೇಹ ಹೇಗೆ ದಂಡಿಸೋದು ಎನ್ನುವ ಸಂದೇಹ ಈಗೋ ಮೆಚ್ಚಿನ ಕಲಿಗಳೇ ಕನ್ನಡ ಕಂಡರೆ ಕಣ್ಣಿಗೆ ಒತ್ತಿಕೋ ಅಕ್ಷರ ಅಂದರೆ ಅನ್ನಕ್ಕಿಂತ ದೊಡ್ಡದೆಂದ ಗುರುವೇ ಪ್ರತಿ ಬಾರಿ ತಾಳ್ಮೆ ಪಾಠ ಕಲಿಸೋರೆ ಗುರುಗಳು ನಮ್ಮ ಗುರುಗಳು ಏನ್ ಮಾಡ್ತೀನಿ ನನ್ನ ಫೋಟೋ ಏನು ತೋರಿಲ್ಲ ಈಗ ತೆಗಿಲ್ಲ ಹೇಳು ಆಮೇಲೆ ಲಾಸ್ಟಲ್ಲಿ ಈಗ ಆಗಲ್ಲ ಆಯ್ತು ಆಗ್ತೀನಿ ಇರಲ್ಲ ಬಾರಪ್ಪಲ್ಲಿ ಬಸಂತ ಪಕ್ಕದಲ್ಲಿ ನಿಂತ್ಕೊಂಡು ಒಂದು ಫೋಟೋ ತೆಗೆದ ನೀರು ಬರಲ್ವಾ ಬನ್ನಿ ಬರ ಬರ ರಜೆ ಏನು ಅದು 2 ಗಂಟೆ 42 ನಿಮಿಷ ಆಗಿರೋದಲ್ಲ ರಜಾ 46 ಸೆಕೆಂಡು 2 ನಿಮಿಷ 46 ಸೆಕೆಂಡಾ 2 ಗಂಟೆ ಚೆನ್ನಾಗಿದ್ದೀರಾ ಇಲ್ಲ ಇಲ್ಲ ನಿಮ್ಮ ತೆಗಿತಾರೆ ರೂಪ ಅಲ್ಲ ಅನಿತಾ 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 ಚಂದ್ರ ಚಂದ್ರ ಫ್ರೆಂಡ್ ಕೊಡೋರೆಲ್ಲ ಹಾಂ ಚಂದ್ರ ಚಂದ್ರ
ನಮ್ಮ ವಿದ್ಯಾರ್ಥಿಗಳು ಈ ಪುಸ್ತಕಗಳನ್ನು ಕೊಂಡುಕೊಂಡಲ್ಲಿ ಅವರಿಗೆ 50% ಬಾಲ ನೀನೇ ಹೋಯ್ತು ದಯಮಾಡಿ ಕಿಡಕಲ ಸುಂದರ ನಮ್ಮ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಪಕ್ಕದಲ್ಲಿ ಕಾಣಿಸೋ ಬೆಲ್ ಐಕನ್ನ ಕ್ಲಿಕ್ ಮಾಡಿ.